ಆ ವಿಚಾರಕ್ಕೆ ಒಂದು ಡಿಬೇಟ್ಗಳು, ಇನ್ನೇನೋ ಒಂದು ಡಿಬೇಟು. ಇದು ಡೈಲಿ ಸರ್ಕಾರದ ವಿರುದ್ಧ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆ. ನಿಮ್ಮ ಯೋಗ್ಯತೆಗೆ ಹೌದು ನಾವು ಹೇಳ್ತೀವಿ, ಯೋಗ್ಯತೆ ಅನುಸಾರ ದಮ್ಮು ತಾಕತ್ತು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿರಲ್ಲ, ಪದಗಳನ್ನ ಉಪಯೋಗಿಸ್ತಿರಲ್ಲ. ನಾವು ಕೇಳ್ತೀವಿ, ನಿಮ್ಮ ಯೋಗ್ಯತೆ ಇದ್ದರೆ ದಯಮಾಡಿ BJP JDS ಇಬ್ಬರು ಹೋಗಿ ಕೇಂದ್ರದಲ್ಲಿ ಕೂತು ನರೇಂದ್ರ ಮೋದಿಯವರ ಹತ್ರ ಕೂತು ಬರಗಾಲಕ್ಕೆ ಏನು ಈಗಾಗಲೇ 35,000 ಕೋಟಿ ಎಸ್ಟಿಮೇಟ್ ಮಾಡಿ ನಿಮ್ಮ ಟೀಮಿಗೆ ಕಳಿಸಿರುವಂಥದ್ರಲ್ಲಿ 35,000 ಕೋಟಿ ಬೇಡ, 3,000 ಕೋಟಿ ಆದರೂ ಕೊಡಿಸುವಂಥ ಕೆಲಸವನ್ನು ಮಾಡಿ ಸ್ವಾಮಿ. ಅದ್ರ ಬಗ್ಗೆ ಎಲ್ಲಾದರೂ ಮಾತಾಡಿದ್ದೀರಾ? ಡ್ಯಾಮ್ ಕನ್ಸ್ಟ್ರಕ್ಷನ್, ಮೇಕೆದಾಟು ಇರ್ಬೋದು, ಆಲ್ಮಟ್ಟಿ ಡ್ಯಾಮ್ ಎತ್ತರ ಇರ್ಬೋದು, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇರ್ಬೋದು, ಮಹದಾಯಿಕ ನೀರಿನ ಸಮಸ್ಯೆ ಇರೋ ವಿಚಾರದಲ್ಲಿರ್ಬೋದು, ಯಾವುದ್ರ ಬಗ್ಗೆನೂ ಮಾತಾಡಲ್ವಲ್ಲ ಸ್ವಾಮಿ ನೀವು. ದಿನ ಬೆಳಗ್ಗೆ ಎದ್ರೆ ಮಾತೆತ್ತರಿ ಯಾವುದೋ ತಗೋತೀರಿ, ಹಿಂದೂ ಮುಸ್ಲಿಂ ವಿಚಾರದಲ್ಲಿ ತಗೋತೀರಿ, ಇನ್ನೇನೋ ಹೇಳ್ತೀರಿ, ಇನ್ನೇನೋ ಮಾಡ್ತೀರಿ. ಯಾಕೆ ಅನ್ನೋದು ಅರ್ಥ ಆಗ್ತದೆ, ಜನಗಳು ಅರ್ಥ ಮಾಡ್ಕೋಬೇಕು. ಸೊ ನಾವು 5 ಗ್ಯಾರಂಟಿಗಳು ಇಲ್ಲಿವರೆಗೆ ಅಷ್ಟೇ ನಾವು ಮಾತಾಡ್ತೀವಿ, ಇನ್ನೇನು ಮಾತಾಡಲ್ಲ. ಅವ್ರು ಏನನ್ನ ಮಾತಾಡ್ಕೊಳ್ಳಿ. ಅನ್ನಭಾಗ್ಯದಿಂದ ಇಲ್ಲಿವರೆಗೆ 3.6 ಕೋಟಿ ಜನರಿಗೆ ಅನುಕೂಲ ಆಗಿದೆ. ಯುವ ನಿಧಿಯಿಂದ 5.9 ಲಕ್ಷ ಜನರಿಗೆ 3,000 ರೂಪಾಯಿ ಥರ. ಈ ವರ್ಷ 70,000 ಜನಕ್ಕೆ ಈಗ ನೆನ್ನೆ ಒಂದೇ ದಿವಸ 70,000 ಜನಕ್ಕೆ ದುಡ್ಡು ಹೋಗಿದೆ. 70,000 ನೋಂದಾವಣೆ ಆಗ್ತಿದ್ದಂಗೆ ನಾವು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಶಕ್ತಿ ಯೋಜನೆ ಅಡಿನಲ್ಲಿ ಸುಮಾರು 130 ಕೋಟಿ ಪ್ರಯಾಣಿಕರು ಇಲ್ಲಿವರೆಗೆ ಪ್ರಯಾಣ ಮಾಡಿರುವಂಥದ್ದು. 130 ಕೋಟಿ. ಕೆಲವರು BJPಯವರು ಸ್ಟಾಟಿಸ್ಟಿಕ್ಸು ಮ್ಯಾಥಮೆಟಿಕ್ಸು ಅರ್ಥ ಆಗಲ್ವೇನೋ, 130 ಕೋಟಿ ಅದೇ ಹಂಗ್ರಿ, ದೇಶದ ಜನಸಂಖ್ಯೆನೇ 130 ಕೋಟಿ, ರಾಜ್ಯದ ಜನಸಂಖ್ಯೆ ಬರೀ 6 ಕೋಟಿ. 130 ಕೋಟಿಯಿಂದ ಎಲ್ಲಿಂದ ಬಂತದೆ? ಅದೇ 130 ಕೋಟಿ ಜನರು ಹೋಗಿ ಪ್ರಯಾಣ ಮಾಡಿರುವಂಥದ್ದಲ್ಲ, 130 ಕೋಟಿ ಪ್ರಯಾಣಿಕರು. ಅಂದರೆ ಒಬ್ಬೊಬ್ಬರು 20 ಸರಿ ಮಾಡಿರ್ಬೋದು, ಡೈಲಿ ಮಾಡ್ತಾ ಇರ್ಬೋದು, 50 ಸರಿ ಮಾಡ್ಬೋದು, 100 ಸರಿ ಮಾಡಿರ್ಬೋದು. ಆ ಥರ ಪ್ರಯಾಣ ಮಾಡಿರುವಂಥದ್ದು ಜನಸಂಖ್ಯೆ 130 ಕೋಟಿ. ಡೈಲಿ 60 ಲಕ್ಷ ಜನಗಳು ಇದರ ಉಪಯೋಗವನ್ನು ಪಡ್ಕೋತಾ ಇದ್ದಾರೆ. ಗೃಹಲಕ್ಷ್ಮಿ 2,000 ರೂಪಾಯಿ ಥರ ಸುಮಾರು 1.65 ಕೋಟಿ ಜನಸಂಖ್ಯೆಗೆ ಅನುಕೂಲ ಆಗಿದೆ. ಅದೇ ರೀತಿ ಗೃಹ ಜ್ಯೋತಿ 1.7 ಕೋಟಿ ಜನಸಂಖ್ಯೆಗೆ ಮನೆಗಳಿಗೆ 2,000 ರೂಪಾಯಿ ಕೊಡುವಂಥ ಕೆಲಸ ಆಗಿದೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಎರಡೂ. ಸೊ ಇವೆಲ್ಲ ಕಣ್ಣಿಗೆ ಕಾಣ್ತಾ ಇಲ್ವಾ? ಇವೆಲ್ಲ ರೀಚ್ ಆಗ್ತಾ ಇಲ್ವ ಜನಗಳಿಗೆ? ಏನು ಬೊಬ್ಬೆ ಹೊಡೆದ್ಬಿಟ್ರಿ ಬಿಗಿನಿಂಗಲ್ಲಿ. ಎಲ್ಲರೇ ಗ್ಯಾರಂಟಿ 15 ದಿವಸಕ್ಕೆ ಶುರು ಮಾಡ್ಕೊಂಡ್ರ, ಗ್ಯಾರಂಟಿ ಕೊಟ್ರಿ, ಜನಗಳ ಹತ್ರ ಓಟ್ ಹಾಕ್ಸ್ಕೊಂಬಿಟ್ರಿ, 336 ಸೆಟ್ ಗೆದ್ಬಿಟ್ರಿ, ಎಲ್ಲಿ ಅನುಷ್ಠಾನ ಮಾಡ್ತಾ ಇಲ್ಲ ಅಂತ ಏನು ಎದೆ ಮೇಲೆ ನಿಂತ್ಕೊಂಡ್ರ? ನಮ್ಗೆ ಒಳ್ಳೆಯದೇ ಆಯಿತು. BJPಯವ್ರಿಗೆ ನಾವು ಇದನ್ನು ಅಭಿನಂದನೆಗಳು ಹೇಳ್ತೀವಿ. ನಿಮ್ಮ ಪ್ರೆಷರಿಂದ ನಾವು 5ನೂ ಅನುಷ್ಠಾನ ಮಾಡುವಂಥದ್ದಕ್ಕೆ ಅವಕಾಶ ಆಯಿತು. ಕಷ್ಟನೋ ಸುಖನೋ ಡೆಫಿನೆಟಾಗಿ ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಅಂತ ನೀವೇ ಹೇಳ್ಕೊಂತಿರ್ತೀರಿ. ಹೌದು, ಸರ್ಕಾರದಲ್ಲಿ ಪೂರ್ತಿ ಖಜಾನೆನ ಖಾಲಿ ಮಾಡೋಗಿದ್ದು ನೀವು. ಖಾಲಿ ಮಾಡಿ ಗುಡಿಸಿ ಗುಂಡಾಂತರ ಮಾಡಿ ಹೊರಟೋಗಿದ್ರಿ. ಎಷ್ಟೆಷ್ಟು ಬ್ಯಾಲೆನ್ಸು BBMPಗೆ ಕಾಂಟ್ರಾಕ್ಟರ್ಸ್ ಟೆಂಡರ್ ಪ್ರಕ್ರಿಯೆಯಲ್ಲಿ ಸುಮಾರು 9,500 ಕೋಟಿ ಬಾಕಿ ಉಳಿಸೋಗಿದ್ರಿ. PWDಯಲ್ಲಿ 12,000 ಕೋಟಿ ಬಾಕಿ ಉಳಿಸಿದ್ರಿ. RDPRಲ್ಲಿ 9,500 ಕೋಟಿ ಬಾಕಿ ಉಳಿಸೋಗಿದ್ರಿ. ಸುಮ್ಮನೆ ಟೆಂಡರ್ ಕರೆದ್ಬಿಟ್ಟು ಕಮಿಷನ್ ತಗೊಂಡು ಹೊರಟೋಗಿದ್ರ ನೀವು. ವರ್ಕ್ ಕೊಟ್ಬಿಟ್ಟು ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ 17,000 ಕೋಟಿ ಬಾಕಿ ಉಳಿಸಿದ್ರಿ. ಎಲ್ಲ ಒಟ್ಟು 65,000 ಕೋಟಿಯಷ್ಟು ಇದನ್ನ ವರ್ಕ್ ಆರ್ಡರ್ ಕೊಟ್ಬಿಟ್ಟು ಕಮಿಷನ್ ಹೊಡ್ಕೊಂಡು ಹೊರಟೋದ್ರ ನೀವು. ಆ ಯೋಜನೆಗಳಿಗೆಲ್ಲ ನಾವು ಈಗ ಹಣವನ್ನು ಒದಗಿಸಿ ಸುಮಾರು 50% ಕ್ಲಿಯರ್ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಮಾಡಿದ್ದಾರೆ. ಬೆಂಗಳೂರನ್ನೇ ಸಂಪೂರ್ಣವಾಗಿ ರೋಡ್ ಹಾಕದೇ ಇದ್ದ ಜಾಗಕ್ಕೆಲ್ಲ ಡೂಪ್ಲಿಕೇಶನ್ ಮಾಡಿ ಡೂಪ್ಲಿಕೇಟ್ ರೋಡ್ ಹಾಕಿದ್ದೀವಿ ಅಂತ ಲೆಕ್ಕ ಬರ್ಕೊಂಡು ತಿಂದು ತೇಗಿ ಹೊರಟೋದ್ರಿ. ಈಗ 4 ಕಮಿಷನ್ಗಳು ಮಾಡಿ ಏನು ಎನ್ಕ್ವೈರಿ ಮಾಡ್ತಾ ಇದ್ದೀವಿ, ಅದು ಇನ್ನು 15 ದಿವಸದಲ್ಲಿ ರಿಪೋರ್ಟ್ ಬರುತ್ತೆ. 15 ಡೇಸಲ್ಲಿ PSI ಹಗರಣದಿರ್ಬೋದು, ಕೋವಿಡ್ ಉಪಕರಣಗಳ ಹಗರಣಗಳಿರ್ಬೋದು. ನಾನು ಒಂದು ಮಾಧ್ಯಮಗಳಲ್ಲಿ ಹೇಳ್ತೀನಿ, ಯತ್ನಾಳ್ ಅವರು ಸುಮಾರು 47 ಪುಟದ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. 47 ಪುಟದ ಡಾಕ್ಯುಮೆಂಟ್ಸು. ನಾನು ಅನ್ಅಫಿಷಿಯಲಾಗಿ ಹೇಳ್ತೀನಿ, 47 ಪುಟದ ಡಾಕ್ಯುಮೆಂಟ್ಸ್ನ ಅವರ ಪೀರಿಯಡಲ್ಲಿ ಅವ್ರ ಸರ್ಕಾರ ಇದ್ದಾಗ ಎಲ್ಲೆಲ್ಲ ಏನೆಲ್ಲ ಲಂಚ ಹೊಡೆದವ್ರೆ, ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಪಾಪ ಯತ್ನಾಳ್ ಅವರು ನಮಗೆ ಸಹಾಯ ಮಾಡಿದ್ದಾರೆ. ನಮಗೆ ಅಂದರೆ ಆ ಕಮಿಷನ್ನು ಕೊಟ್ಟಿದ್ದಾರೆ. ನಾಗಮೋಹನ್ ದಾಸ್ ಅವರ ಕಮಿಷನ್ ಏನಿದೆ, ಅವರ ಕಮಿಷನ್ಗೆ ಇವರು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಆ ದಾಖಲೆಗಳ ಆಧಾರದ ಮೇರೆಗೆ ಸುಮಾರು ಜನ ಜೈಲಿಗೆ ಹೋಗ್ತಾರೆ. ಅದಕ್ಕೆ ಪಾಪ ಇವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೆ DK ಶಿವಕುಮಾರ್ ವಿರುದ್ಧ ಸುಮ್ಮನೆ CBI ಚೂ ಬಿಡೋದು, ಇನ್ಯಾರ ವಿರುದ್ಧ ಇನ್ನೇನೋ ಬಿಡೋದು, ಅದೆಲ್ಲ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಾವು ಯಾವುದು ಜಗ್ಗಲ್ಲ. BJP ಈ ಬಾರಿ 100ಕ್ಕೆ 100ರಷ್ಟು ಒಂದು ಅಂಕಿ ಮೇಲೆ ದಾಟಲ್ಲ.
ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಸಲ್ಲಿ 28ಕ್ಕೆ 28 ಅವೆಲ್ಲ ಸುಮ್ಮನೆ ಸ್ಲೋಗಾನ್ಸ್ಗಳು. 28ಕ್ಕೆ 28 ಅವೆಲ್ಲ 28 ಬೇಡ 8 ಗೆಲ್ಲಿ ಸಾಕಾಗಿದೆ. ಆ ವ್ಯವಸ್ಥೆ ಇದೆ. ನಾವು ಡೆಫಿನೆಟಾಗಿ 20 ಮೇಲೆ ನಾವು ಗೆಲ್ಲುವಂಥದ್ದಕ್ಕೆ ಎಲ್ಲ ಅವಕಾಶಗಳಿದ್ದಾವೆ. ಇನ್ನು ಮೇಲೆ ಜನರ ಮಧ್ಯೆ ಹೋಗುವಂಥ ಕೆಲಸವನ್ನು ಮಾಡ್ತೀವಿ. ಬಿ ಜೆ ಪಿಯವರ ವೈಫಲ್ಯಗಳು, ಬಿ ಜೆ ಪಿಯವರು ರಾಜ್ಯಕ್ಕೆ ಜನತೆಗೆ ಮಾಡಿರುವ ಮೋಸವನ್ನು ಎಳೆಯಾಗಿ ಕೊಡುವಂಥ ಜನಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಈ ತಿಂಗಳು ಪೂರ್ತಿ ಅದೇ ಕೆಲಸ ಮಾಡ್ತೀವಿ.